ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌರಿ, ಅಪ್ಪ ಯಾರು ಏನೇ ಅಂದರೂ ಕೂಡ ನಾನು ಈ ಮದುವೆ ಆಗಲ್ಲಪ್ಪ ಅಂತ ಹೇಳ್ತಾಳೆ. ಆಗ ವಿವೇಕ್ ಕೋಪದಿಂದ, ಮದುವೆಯಾಗಿ ನೀನು ನಿನ್ನ ಮಾವನ ಮನೆಗೆ ಹೋಗಲ್ಲ, ನನಗೆ ನನ್ನ ಫ್ಯಾಮಿಲಿಗೆ ಮೋಸ ಮಾಡಿದ್ದಕ್ಕೆ ನಿನ್ನ ಇಡೀ ಫ್ಯಾಮಿಲಿನ ಫ್ರಾಡ್ ಕೇಸಲ್ಲಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳುತ್ತಾನೆ. ಅದೇ ಟೈಮ್ಗೆ ವಿವೇಕ್ ತಾಯಿ ಸರಿತಾ ಕಾಲ್ ಮಾಡ್ತಾಳೆ. ಹಾಗೆ ಶ್ಯಾಮ್ ತನ್ನ ಮೊಬೈಲ್ಗೆ ದೊಡ್ಡಮ್ಮ ಕಾಲ್ ಮಾಡ್ತಾ ಇರೋದನ್ನು ನೋಡಿ, ತಾತ ದೊಡ್ಡಮ್ಮ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ವಿವೇಕ್ ತಾತ, ಆಶಾ ನೀನೇ ಫೋನ್ ತಗೊಳ್ಳಮ್ಮ, ನೀನೇ ಮಾತಾಡು, ಇಲ್ಲಿ ನಡೆದ ವಿಷಯವನ್ನು ಅವರಿಗೆ ಸದ್ಯಕ್ಕೆ ಹೇಳೋದು ಬೇಡ, ಮೊದಲೇ ಅವಳಿಗೆ ತವ್ರ ಮನೆಯವರು ಮಾಡಿರೋ ಮೋಸದಿಂದ ಆಘಾತ ಆಗಿದೆ, ಇದನ್ನೇನಾದರೂ ಹೇಳಿದ್ರೆ ಅವಳು ತಡ್ಕೊಳ್ಳೋದಿಲ್ಲ, ಏನಾದರೂ ಸಮಾಧಾನ ಮಾಡು ಅಂತ ಹೇಳ್ತಾರೆ. ಹಾಗೆ ಆಶಾ ಸರಿತಾ ಹತ್ರ ಮಾತಾಡ್ತಾ ಇರ್ತಾಳೆ ಫೋನ್ನಲ್ಲಿ. ಆಗ ಸರಿತಾ, ಆಶಾ ಮದುವೆ ಎಲ್ಲ ಹೇಗಾಯ್ತು, ಚೆನ್ನಾಗಾಯ್ತಾ, ನನ್ನ ಮಗ ಮೋನಿಕಾ ಕೊರಳಿಗೆ ತಾಳಿ ಕಟ್ಟದನ್ನ ಆ ಕ್ಷಣ ನೋಡೋ ಭಾಗ್ಯ ನಮಗೆ ಸಿಗ್ಲಿಲ್ವಲ್ಲ ಅಂತ ಹೇಳ್ತಾಳೆ. ಆಗ ಆಶಾ, ಹಲೋ ಅಕ್ಕ, ಇಲ್ಲಿ ತುಂಬಾ ಸೌಂಡ್ ಇದೆ, ಮಂತ್ರಗಳು ವಾದ್ಯಕೋಶಗಳು ತುಂಬ ಜೋರಾಗಿದೆ ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ಆಶಾ ತನ್ನಷ್ಟಕ್ಕೆ, ಮಾವ ಹೇಳಿದ್ರು ಅಂತ ಹೇಗೋ ಸುಳ್ಳು ಹೇಳಿಬಿಟ್ಟೆ, ಆದರೆ ಅಕ್ಕಂಗೇನಾದರೂ ಸತ್ಯ ಗೊತ್ತಾದರೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೋತಾಳೆ. ಹಾಗೆ ಈ ಕಡೆ ಸರಿತಾ ತನ್ನ ಗಂಡನ ಹತ್ರ, ಸರಿಯಾಗಿ ಕೇಳಿಸ್ಲಿಲ್ಲ, ನೆಟ್ವರ್ಕ್ ಬೇರೆ ಇಲ್ಲ ಅಲ್ಲಿ ಅಂತ ಹೇಳ್ತಿದ್ಲು. ಒಟ್ಟಿನಲ್ಲಿ ನನ್ನ ಮಗನ ಮದುವೆಯನ್ನು ನೋಡೋ ಭಾಗ್ಯ ನಮ್ಮಿಬ್ಬರಿಗೂ ಇಲ್ಲದೆ ಇರೋ ಹಾಗೆ ಆಗೋಯ್ತು ಅಂತ ಬೇಜಾರು ಮಾಡ್ಕೋತಾಳೆ. ಆಗ ಅವಳ ಗಂಡ, ಅಯ್ಯೋ ಅದನ್ನು ಬಿಡು ಸರಿತಾ, ನಾವು ಮದುವೆ ಮಂಟಪ ರೀಚ್ ಆಗೋದ್ರೊಳಗೆ ಮದುವೆ ಮುಗಿದೇ ಹೋಗಿರುತ್ತೆ, ಅಟ್ಲೀಸ್ಟ್ ಮನೆಗೆ ಹೋಗಿ ಮಗ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ಲ ಅದನ್ನು ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಈ ಕಡೆ ವಿವೇಕ್, ನಾನು ಯಾವುದೇ ಕಾರಣಕ್ಕೂ ಮೋಸದ ಕುತಂತ್ರಕ್ಕೆ ತಾಳಿ ಕಟ್ಟಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಕಾಂತ, ಯಜಮಾನ್ರೆ ನನ್ನ ಮಾತು ಕೇಳಿ, ಅಮ್ಮ ನೀವಾದರೂ ನನ್ನ ಮಾತು ಕೇಳಿ, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಅಂತ ಅಳುತ್ತಾ ಅಲ್ಲೇ ಸುಸ್ತಾಗಿ ಬಿದ್ದುಬಿಡ್ತಾಳೆ. ಈ ಕಡೆ ವೀರಣ್ಣ, ಚಿನ್ನು, ಗೌರಿ ಎಲ್ಲರೂ ಓಡ್ ಬಂದು ಅಮ್ಮ ಸಮಾಧಾನ ಮಾಡ್ಕೊ ಅಂತ ಧೈರ್ಯ ಹೇಳ್ತಾರೆ. ಅಷ್ಟರಲ್ಲಿ ಮತ್ತೆ ದೀನಬಂಧು ಕುಟುಂಬದವರು ವಾಪಸ್ ಬಂದು, ಏನಾಯಿತು, ಯಾಕೆ ಅಚ್ಚರಿ ತಪ್ಪು ಬಿದ್ದಿರೋದು, ಆಂಬುಲೆನ್ಸಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಅಲ್ಲೇ ಇದ್ದ ಅವ್ರ ಕುಟುಂಬದವರು, ಇನ್ನೇನು ಹೊಸ ನಾಟಕ ಶುರು ಮಾಡಿದ್ರು ಏನು, ನಾವು ಇನ್ನೂ ಇಲ್ಲೇ ಇದ್ದರೆ ಇವರು ಹೊಸ ನಾಟಕನ ಶುರು ಮಾಡಿ ಮದುವೆ ಮಾಡಿಸೇ ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕಾಂತ, ಎಂಥ ಮಂಕು ಬಡ್ದಿತ್ತು ನನ್ನ ಬುದ್ಧಿಗೆ, ನಿಮ್ಮಿಬ್ಬರನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟೆ, ನಿಮ್ಮಿಬ್ಬರಿಗೂ ಅನ್ಯಾಯ ಮಾಡಿಬಿಟ್ಟೆ, ಸಾಕ್ಷಾತ್ ಸತ್ಯ ಹರಿಶ್ಚಂದ್ರನ್ ಥರ ಸುಳ್ಳೇ ಹೇಳದೇ ಇರೋ ನಿನ್ನ ಬಾಯಲ್ಲಿ ನಾನು ಸುಳ್ಳು ಹೇಳಿಸ್ಬಿಟ್ಟೆ, ಎಲ್ರಿಗೂ ತುಂಬ ತೊಂದರೆ ಕೊಟ್ಟು ಅನ್ಯಾಯ ಮಾಡಿಬಿಟ್ಟೆ, ಕೊನೆಗೆ ನಾನೇನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೇ ಸಾಧಿಸ್ಬಿಟ್ಟೆ, ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಹಾಗೆ ಕಾಂತ ಮಾತನ್ನು ಮುಂದುವರಿಸಿ ಗೌರಿ ಹತ್ರ, ಇವರೆಲ್ಲರೂ ನಿನ್ನನ್ನು ಬೈತಾ ಇದ್ದರೆ ನನಗೆ ನೋಡೋಕೆ ಆಗ್ತಿಲ್ಲ ಕಂದ, ಯಾರ ತಂಟೆಗೂ ಹೋಗದೇ ಇರೋ ನೀನು, ಯಾರ ಹತ್ರನೂ ಕೆಟ್ಟ ಹೆಸರನ್ನು ತಗೊಳ್ದೇ ಇರೋ ನೀನು, ಇವತ್ತು ನನ್ನಿಂದಾಗಿ ಇವರೆಲ್ಲರ ಮುಂದೆ ತಲೆ ತಗ್ಸೋ ಹಾಗಾಯ್ತಲ್ಲ, ನಾನು ಸಾಯೋವರೆಗೂ ನಿನ್ನನ್ನು ಕಣ್ರೆಪ್ಪೆ ಥರ ಕಾಪಾಡ್ತೀನಿ, ಈ ಅಮ್ಮನ ಕ್ಷಮಿಸ್ಬಿಡು ಕಂದ ಅಂತ ಗೌರಿ ಹತ್ರ ಕ್ಷಮೆ ಕೇಳ್ತಾಳೆ. ಹಾಗೆ ಈ ಕಡೆ ಚಂಚಲ ತನ್ನ ಮನಸ್ಸಲ್ಲಿ, ಎಲ್ಲಿ ಮದುವೆ ಆಗದೆ ಮನೆಗೆ ಹೋಗ್ಬಿಡ್ತೀವೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ದೊಡ್ಡದಾಗಿ ಸೀನ್ ಆಗ್ತಿದೆ, ಏನಾಗುತ್ತೋ ನೋಡೇ ಬಿಡೋಣ, ನಾಟಕಗಳಲ್ಲಿ ಇದು ಒಂದು ಅಷ್ಟೇ, ಇಲ್ಲೇ ನಿಂತರೆ ಇನ್ನೊಂದು ನಾಟಕ ಮಾಡಿ ಮದುವೆ ಮಾಡೇ ಮಾಡ್ತಾರೆ ಅನಿಸುತ್ತೆ ಅಂತ ಖುಷಿ ಪಡ್ತಾಳೆ. ಹಾಗೆ ಈ ಕಡೆ ಮಾತುಕತೆ ನಡೀತಾ ಇರಬೇಕಾದ್ರೆ ಅದೇ ಟೈಮ್ಗೆ ದೀನಬಂಧು ಕುಟುಂಬದ ರಾಯರು ಅಲ್ಲಿಗೆ ಬರ್ತಾರೆ. ಹಾಗೆ ಅವರು ದೀನಬಂಧು ಕುಟುಂಬದ ಹಿರಿಯರಾದ ತಾತನ್ನ ಕರೆದು ಮಾತಾಡ್ತಾ ಇರ್ತಾರೆ. ಅವ್ರ ಹತ್ರ ಮದುವೆಗೆ ಬಂದು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದೆ, ಆದರೆ ಇಲ್ಲಿ ಮದುವೆನೇ ಆಗಲಿಲ್ವಲ್ಲ ರಾಯ್ರೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ತಾತ, ರಾಯ್ರೆ ಏನು ಮಾಡೋದು, ಒಂದಷ್ಟು ಸಮಸ್ಯೆಗಳು ಬಂದ್ಬಿಟ್ವು ಅಂತ ಹೇಳ್ತಾರೆ. ಆಗ ರಾಯರು, ಒಂದಷ್ಟು ಸಮಸ್ಯೆಗಳಲ್ಲ, ಈ ಮದುವೆ ಮಾಡಿದ್ರೆ ಸಾವಿರಾರು ಸಮಸ್ಯೆಗಳು ಬರುತ್ತೆ ಅಂತ ನಾನು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ನೋಡಿ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಮುಹೂರ್ತದಲ್ಲಿ ಅವನ ಮದುವೆ ಆದರೆ ಆಯಿತು, ಇಲ್ಲದೆ ಹೋದರೆ ಯಾವತ್ತೂ ಅವನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಿವೇಕ್ ಹಾಗೂ ಅಜ್ಜಿ ಅಲ್ಲಿಗೆ ಬರ್ತಾರೆ. ಹಾಗೆ ವಿವೇಕ್, ತಾತ ನೋಡಿದ್ರ, ಒಂದು ಕಡೆ ಟಿ ವಿಯಲ್ಲಿ ನಮ್ಮ ಮರ್ಯಾದೆ ಹರಾಜು ಹಾಕ್ತಾ ಇದ್ದಾರೆ, ಯಾರ್ಯಾರೋ ಕಾಲ್ ಮಾಡಿ ಬಾಯಿ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ತಾತ, ಸಮಾಧಾನ ಮಾಡ್ಕೋ ವಿವೇಕ್, ಇಂಥ ಸಂದರ್ಭದಲ್ಲಿ ಕೋಪ ಬರೋದು ಸಹಜ, ಎಲ್ಲೋ ಒಂದು ಕಡೆ ನಿಮ್ಮ ತಾತ ನಿನ್ನ ಮದುವೆಗೆ ಅವಸರ ಮಾಡಿದ ಕಾರಣದಿಂದಲೇ ಇಷ್ಟೆಲ್ಲ ಆಗೋಯ್ತು ಅಂತ
ನಿನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ವಿವೇಕ್, ಹಾಗಲ್ಲ ಏನೂ ಇಲ್ಲ ತಾತ, ನೀವು ಏನೇನು ನಿರ್ಧಾರ ತಗೊಂಡ್ರು ಅದು ನನ್ನ ಒಳ್ಳೆಯದಕ್ಕೆ ಆಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಆಗ ತಾತ, ನಿಜ, ನಿನ್ನ ಮದುವೆ ಬೇಗ ಆಗಬೇಕು ಅನ್ನೋ ನಿರ್ಧಾರ ನಾವೇ ಮಾಡಿದ್ದು. ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇತ್ತು. ನಿನ್ನ ಜಾತಕದಲ್ಲಿ ನಿನಗೆ ಈಗ ದೊಡ್ಡ ಗಂಡಾಂತರ ನಡೀತಾ ಇದೆ. ಅಲ್ಲದೆ ನಿನ್ನ ಜಾತಕದಲ್ಲಿ ಇರೋದು ಒಂದೇ ಒಂದು ಕಂಕಣ ಬಲ. ಅದು ಇರೋದು ಈ ಒಂದು ಮುಹೂರ್ತದಲ್ಲಿ ಮಾತ್ರ. ಈ ಮುಹೂರ್ತದಲ್ಲಿ ನೀನು ಮದುವೆ ಆಗಲಿಲ್ಲ ಅಂದರೆ ಮತ್ತೆ ಆವತ್ತು ನಿನಗೆ ಮದುವೆ ಯೋಗವೇ ಕೂಡಿ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ವಿವೇಕ್, ಆದರೆ ನಾನು ಆ ಗೌರಿನ ಮದುವೆ ಆಗಬೇಕಾ? ಅವಳನ್ನು ಮದುವೆ ಆಗೋ ಪರಿಸ್ಥಿತಿ ಬಂದರೆ ನಾನು ಜೀವನ ಪೂರ್ತಿ ಬೇಕಾದರೂ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳ್ತಾನೆ. ಆಗ ತಾತ ಮಾತನ್ನು ಮುಂದುವರಿಸಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಹುಡುಗಿ ನಿನ್ನ ಜೊತೆ ಹಸೆಮಣೆ ಹಂಚ್ಕೊಂಡ್ಳು. ಮುಕ್ಕಾಲು ಭಾಗ ಮದುವೆ ಶಾಸ್ತ್ರಗಳು ಮುಗಿದು ಹೋಗಿದೆ. ನೀನೇ ಒಂದ್ಸರಿ ಯೋಚನೆ ಮಾಡು. ಇಷ್ಟೆಲ್ಲ ಆದಮೇಲೆ ಆ ಹುಡುಗಿಗೆ ಮದುವೆ ಆಗದೆ ಇದ್ದರೆ ಆ ಹುಡುಗಿಯ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾನೆ. ಹಾಗೆ ರಾಯರು ಕೂಡ, ಹೌದಪ್ಪ, ಯಾವುದೇ ಹೆಣ್ಣಾಗಲಿ ಹಸೆಮಣೆಯಲ್ಲಿ ಕುಳಿತು ತಾಳಿನ ಕಟ್ಟಿಸ್ಕೊಳ್ದೆ ಕಣ್ಣೀರು ಹಾಕ್ತಾ ಇದ್ರೆ ಅದು ದೊಡ್ಡ ಶಾಪ ಕಣೋ, ನಮಗೆ 7 ಜನ್ಮಕ್ಕೂ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ತಾತ ಮಾತನ್ನ ಮುಂದುವರಿಸಿ, ಈಗ ನಮ್ಮ ಮುಂದೆ 2 ಸಮಸ್ಯೆಗಳಿವೆ. ಮೊದಲನೇದು, ಈ ಮುಹೂರ್ತ ಬಿಟ್ಟರೆ ನೀನು ಇನ್ಯಾವತ್ತೂ ಮದುವೆ ಆಗಲ್ಲ ಅನ್ನೋದು. ಎರಡನೇದು, ಅರ್ಧ ಮದುವೆಯಾಗಿ ಕಣ್ಣೀರು ಹಾಕ್ತಾ ಇರೋ ಹುಡುಗಿ. 2 ಸಮಸ್ಯೆಗಳಿರೋದು ಒಂದೇ ಪರಿಹಾರ, ನಿಮ್ಮ ಮದುವೆ ಅಂತ ಹೇಳ್ತಾರೆ. ಹಾಗೆ ಅದೇ ಟೈಮ್ಗೆ ಅಜ್ಜಿ ಕೂಡ, ಹೌದು ಕಂದ, ನಿನಗೆ ನಮ್ಮ ಮೇಲೇನಾದರೂ ಪ್ರೀತಿ ಇರೋದೇ ಆದರೆ ನೀನು ನಮಗೆ ಮಾಡೋ ಕೊನೆ ಉಪಕಾರ ಅಂತ ಅನ್ಕೋತೀವಿ. ನಮ್ಮ ವಂಶದ ಮರ್ಯಾದೆ ಉಳಿಸಬೇಕು ಅಂದರೆ ನೀನು ಆ ಗೌರಿ ಕೊರಳಿಗೆ ತಾಳಿ ಕಟ್ಟಲೇಬೇಕಪ್ಪ ಅಂತ ಹೇಳ್ತಾರೆ. ಆಗ ವಿವೇಕ್, ನಾನೀಗ ಮದುವೆ ಆಗಬೇಕಲ್ವ? ಸರಿ, ಮದುವೆ ಆಗಬೇಕು ಅಷ್ಟೇ, ನಿಮ್ಮಿಷ್ಟದ ಹಾಗೆ ನಾನು ಮದುವೆ ಆಗ್ತೀನಿ ಅಂತ ಕೋಪದಿಂದ ಹೇಳುತ್ತಾನೆ. ಹಾಗೆ ಈ ಕಡೆ ವೀರಣ್ಣನ ಹತ್ರ ತಾತ ಬಂದು ಮಾತಾಡ್ತಾ ಇರ್ತಾರೆ. ಹಾಗೆ ತಾತ, ನೋಡಿ ವೀರಣ್ಣನವರೇ, ತಪ್ಪು ಯಾರಿಂದ ಆಯಿತು ಯಾಕಾಯಿತು ಅನ್ನೋದು ಮುಖ್ಯ ಅಲ್ಲ, ಮುಂದೆ ಏನಾಗಬೇಕು ಅನ್ನೋದು ಮುಖ್ಯ. ಸುಮಾರು ಶಾಸ್ತ್ರಗಳೆಲ್ಲ ನಡೆದು ಹೋಗಿದೆ, ಇನ್ನು ಮಾಂಗಲ್ಯ ಧಾರಣೆ ಒಂದೇ ಬಾಕಿ. ವಿವೇಕ್ ಒಪ್ಕೊಂಡಿದ್ದಾನೆ ಗೌರಿ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ವೀರಣ್ಣ ಗೌರಿ ಹತ್ರ, ನೋಡಮ್ಮ ಗೌರಿ, ಇವರ ಕುಟುಂಬದ ಬಗ್ಗೆ ನಾನು ಹತ್ತಿರದಿಂದ ನೋಡಿಲ್ಲ, ಆದರೆ ಹೊರಗಡೆಯವರು ಬೇರೆಯವರು ಮಾತಾಡೋದನ್ನು ಕೇಳಿದ್ದೀನಿ, ಒಳ್ಳೆ ಫ್ಯಾಮಿಲಿ ಅಂತ ಹೊಗಳ್ತಾರೆ. ಮಗಳೇ, ಇಷ್ಟೊತ್ತು ನಾನು ಕೂಡ ನೀನು ಮದುವೆ ಬೇಡ ಅಂತ ಹೇಳಿದಾಗ ನಿನ್ನ ಪರವಾಗಿಯೇ ಇದ್ದೆ, ಆದರೆ ಹಿರಿಯರೆಲ್ಲ ಮಾತಾಡಿದ್ದನ್ನು ಕೇಳಿದ ಮೇಲೆ ಅವರು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಮಗಳೇ ಅಂತ ಹೇಳ್ತಾನೆ. ಹಾಗೆ ತಾತ ಕೂಡ, ಹೌದಮ್ಮ, ಇವತ್ತಿನ ಎಲ್ಲ ಗೊಂದಲಕ್ಕೆ ಪರಿಹಾರ ಸಿಗಬೇಕಂದ್ರೆ ನಿನ್ನ ಮದುವೆ ಇವತ್ತು ಇಲ್ಲೇ ಆಗಬೇಕು ಮಗಳೇ ಅಂತ ಹೇಳ್ತಾರೆ. ಆಗ ಗೌರಿ, ಅಪ್ಪ, ನಾನು ಮದುವೆ ಆಗಬೇಕು ಅಂತ ಕನಸು ಕಂಡವಳಲ್ಲ, ಮದುವೆಯಾಗೋ ಮನೆ ಹೀಗಿರಬೇಕು ಹಾಗಿರಬೇಕು ಅಂದ್ಕೊಂಡವಳು ನಾನಲ್ಲ. ನನಗೆ ರಾಜ್ಕುಮಾರ್ ಅನ್ನೋಂಥ ಗಂಡ ಬೇಕು ಅಂತ ಆಸೆನೂ ಇರಲಿಲ್ಲ, ಯಾಕಂದರೆ ಅದೆಲ್ಲ ಇದ್ದರೂ ಒಬ್ಬ ಹೆಣ್ಣು ಹೇಗಾದರೂ ಬದುಕಬಹುದು. ಆದರೆ ನಾನು ಆಸೆ ಪಟ್ಟಿದ್ದೆಲ್ಲ ಒಂದೇ, ನನ್ನ ಮದುವೆ ಆಗುವ ಹುಡುಗನ ಗುಣ ಹೀಗಿರಬೇಕು ಅನ್ನೋದಕ್ಕಿಂತ ಹೀಗಿರಬಾರ್ದು ಅಂದ್ಕೊಂಡಿದ್ದೆ. ಯಾವ ಗುಣ ಇರಬಾರ್ದು ಅಂದ್ಕೊಂಡಿದ್ನೋ ಅಂಥ ಕೆಟ್ಟ ಗುಣ ಇರೋ ಇವನನ್ನು ಮದುವೆಯಾಗಿ ನಾನು ಹೇಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗೆ ಈ ಕಡೆ ಚಂಚಲ ತನ್ನ ಮನಸ್ಸಲ್ಲಿ, ಅಬ್ಬಾ, ಲಾಟ್ರಿ ಹೊಡೆಯುತ್ತೆ ಅಂದ್ಕೊಂಡ್ರೆ ಲಗೇಜ್ ಪ್ಯಾಕ್ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ, ಇವಳು ಇವತ್ತು ಈ ಮನೆ ಸೊಸೆ ಆಗಲೇಬೇಕು, ಇವಳನ್ನು ಗುಲಾಮಿ ಥರ ಇಟ್ಕೊಂಡು ನಾನು ಈ ಮನೆಗೆ ರಾಣಿ ಆಗಲೇಬೇಕು. ಹಾಗಾಗಬೇಕು ಅಂದರೆ ಈ ಹುಡುಗಿ ಮದುವೆಗೆ ಒಪ್ಕೊಳ್ಳೇಬೇಕು. ಆದರೆ ಇವಳು ಮದುವೆಗೆ ಒಪ್ತಾನೆ ಇಲ್ವಲ್ಲ. ಈ ಬಡವರ ವೀಕ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಈ ಗೌರಿಗೆ ಅವಳ ಸ್ವಾಭಿಮಾನವೇ ದೊಡ್ಡ ಆಸ್ತಿ. ನಾನು ಈಗ ಸರಿಯಾಗಿ ಸ್ವಾಭಿಮಾನಕ್ಕೆ ಒಂದು ಪೆಟ್ಟು ಕೊಟ್ಟರೆ ಸಾಕು, ಇಡೀ ಸ್ಟೋರಿನೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ಗೌರಿ ಹತ್ರ ಬಂದು, ಹಾಗೆ ಹೋದರೆ ಹೇಗೆ ಗೌರಿ, ಬಿಡಿಗಾಸನ್ನು ಎಡಗೈಯಲ್ಲಿ ಮುಟ್ಟದು ಸ್ವಾಭಿಮಾನಿ ಅಲ್ವಾ ನೀನು? ಆವತ್ತು ಪೇಮೆಂಟಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡಿ ನಮಗೆ ವಾಪಸ್ ಕೊಟ್ಟು ಟಿಪ್ಸ್ ಅಂತ ಹೇಳಿ ಹೋದೆ. ಹಾಗಿರುವಾಗ ನಮಗಾಗಿರೋ ಈ ಡ್ಯಾಮೇಜನ್ನು ನೀನೇ ಸರಿ ಮಾಡಬೇಕಲ್ವಾ? ನಮಗೆ ನೀನು ಮೋಸ ಮಾಡದೇ ಇರ್ಬೋದು, ಆದರೆ ನಿನ್ನ ಅಕ್ಕ, ನಿನ್ನಮ್ಮ, ನಿನ್ನಪ್ಪ ಮಾಡಿದ್ದಾರೆ. ಗೊತ್ತಿಲ್ಲದೆ ಕೂಡ ನೀನು ಅದರಲ್ಲಿ ಭಾಗಿಯಾಗಿದ್ದೀಯ ಅಂದಮೇಲೆ ಪರಿಹಾರ ಕೂಡ ಇವತ್ತೇ ಇಲ್ಲೇ ಸಿಗಬೇಕು. ಮರ್ಯಾದಸ್ಥರ ಥರ ಎದ್ದು ಹೊರಟು ಬಿಟ್ರೆ ಅಲ್ಲಿಗೆ ಕತೆ ಮುಗಿಯುತ್ತಾ? ನಾವೇನಾದರೂ ನಿಮ್ಮ ಅಕ್ಕ ಮೋನಿಕಾಳನ್ನು ನಮ್ಮನೆಗೆ ಸೊಸೆ ಮಾಡಿಕೊಡಿ ಅಂತ ಕೇಳಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ವಾ? ನೀವಾಗಿಯೇ ನಮ್ಮ ಮನೆ ಒಳಗೆ ಸೇರ್ಕೋಬೇಕು ಅಂತ ಸುಳ್ಳಿನ ಕಂತೆ ಕಟ್ಕೊಂಡು ಬಂದ ಫ್ರಾಡ್ಗಳು ನೀವು, ಅನ್ಕಲ್ಚರ್ಡ್ ಪೀಪಲ್ ಅಂತ ರೇಗಿಸ್ತಾಳೆ. ಅವಳು ಮಾತನ್ನು ಕೇಳಿ ಗೌರಿಗೆ ತುಂಬಾನೇ ಕೋಪ ಬಂದು, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅಂತ ಹೇಳ್ತಾಳೆ. ಆಗ ಮತ್ತೆ ಚಂಚಲ, ಮರ್ಯಾದೆನ ಅದು ಇದ್ದವರಿಗೆ ಕೊಡೋದು ಗೌರಿ. ಆಗಲೇ ಅಂದ್ಯಲ್ಲ ನಿನ್ನಪ್ಪ ಅಸಹಾಯಕ ಅಂತ. ಈಗ ನಾನು ಹೇಳ್ತೀನಿ ಕೇಳು, ನಿನ್ನಪ್ಪ ಅಸಹಾಯಕ ಅಲ್ಲ, ಅಸಮರ್ಥ ಅಂತ.
ಪತ್ನಿ ಮಾಡೋ ಫ್ರಾಡ್ ಕೆಲಸಗಳಿಗೆಲ್ಲ ಬೆನ್ನೆಲುಬಾಗಿ ನಿಂತಿರೋ ಅಯೋಗ್ಯ ಅಂತ, ಹೆತ್ತ ಹೆಣ್ಮಕ್ಳನ್ನ ಸರಿಯಾಗಿ ಸಾಕೋಕ್ಕೂ ಆಗದೆ ಇರೋ ನಾಲಾಯಕ್ ಅಂತ. ನಿನಗೆ ಈಗಿರೋದು ಎರಡೇ ಆಪ್ಷನ್. ಒಂದು, ನೀನು ಮಾಡಿರೋ ಫ್ರಾಡ್ ಒಪ್ಕೊಂಡು ಜೈಲಿಗೆ ಹೋಗೋದು, ಇಲ್ಲಂದ್ರೆ ಇಲ್ಲೇ ಕುತ್ಕೊಂಡು ತಾಳಿ ಕಟ್ಸ್ಕೊಳ್ಳೋದು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.